ನಮಸ್ಕಾರ. ಹಸಿರುದಾರಿ ಸಸ್ಯಲೋಕದ ರಹಸ್ಯಕ್ಕೆ ಸುಸ್ವಾಗತ. ಇಂದು ನಾವು ಕರ್ನಾಟಕದ ಹಚ್ಚ ಹಸಿರಿನ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತೇವೆ. ಮಿಂಚಿನಿಂದ ಕೂಡಿದ ಮಳೆ ಬಂದ ತಕ್ಷಣ ನಮ್ಮ ಬೆಳೆಗಳು ಇದ್ದಕ್ಕಿದ್ದಲ್ಲಿ ಹಚ್ಚ ಹಸಿರಾಗಿ ನಳನಳಿಸಲು ಇದೇ ಕಾರಣ. ಗಿಡಗಳ ಬೇರುಗಳು ಈ ಶಕ್ತಿಯುತ ನೀರನ್ನ ಅಮೃತದಂತೆ ಹೀರಿಕೊಳ್ಳುತ್ತವೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣ. ನಾನು ಸಸ್ಯಶಾಸ್ತ್ರದಲ್ಲಿ ಎಂಎಸ್ಸಿ ಮಾಡಿದ್ದೀನಿ. ಇವತ್ತು ನಾವು ಸಸ್ಯಲೋಕದ ರಹಸ್ಯ ಪಯಣವನ್ನ ಆರಂಭಿಸೋಣ. ಈ ಗುಡುಗು ಸಿಡಿ ನೋಡಿ. ಆಕಾಶದಲ್ಲಿ ಭಾರಿ ಮಿಂಚು ಮಿಂಚಿದಾಗ ಗಾಳಿಯಲ್ಲಿರುವ ಸಾರಜನಕ ಅಥವಾ ನೈಟ್ರೋಜನ್ ಕರಗಿ ಮಳೆಯ ನೀರಿನೊಡನೆ ಮಣ್ಣು ಸೇರ್ತದೆ. ಇದು ಸಸ್ಯಗಳಿಗೆ ಸಿಗುವ ನೈಸರ್ಗಿಕ ಯೂರಿಯಾ. ಸಿಡಿಲಿನ ಮಳೆ ಬಂದ ತಕ್ಷಣ ಬೆಳೆಗಳು ಯಾಕೆ ಹಚ್ಚ ಹಸಿರಾಗ್ತವೆ ಗೊತ್ತಾ? ಗಿಡಗಳ ಬೇರುಗಳು ಈ ಶಕ್ತಿಯುತ ನೀರನ್ನ ಅಮೃತದಂತೆ ಹೀರಿಕೊಂಡು ಸಂಭ್ರಮಿಸ್ತವೆ. ಕೃಷಿ ಅಂದ್ರೆ ಕೇವಲ ಮಣ್ಣಿನ ಕೆಲಸವಲ್ಲ, ಇದೊಂದು ಅದ್ಭುತ ವಿಜ್ಞಾನ. ಈ ಸಸ್ಯಗಳ ಭಾಷೆಯನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಹೊಲವೇ ಒಂದೊಂದು ದೊಡ್ಡ ಸಂಶೋಧನಾ ಕೇಂದ್ರವಾಗುತ್ತದೆ. ನೋಡಿ, ಆಕಾಶದಲ್ಲಿ ಭಾರಿ ಮಿಂಚು ಮಿಂಚಿದಾಗ ಗಾಳಿಯಲ್ಲಿರುವ ಸಾರಜನಕ ಅಥವಾ ನೈಟ್ರೋಜನ್ ಕರಗಿ ಮಳೆಯ ನೀರಿನೊಡನೆ ಮಣ್ಣು ಸೇರ್ತದೆ. ಇದು ಸಸ್ಯಗಳಿಗೆ ಸಿಗುವ ನೈಸರ್ಗಿಕ ಯೂರಿಯಾ. ನಮಸ್ಕಾರ. ಈ ಗುಡುಗು ಸಿಡ್ಲಿಗೆ ಹೆದರ್ತಿದ್ದೀರಾ? ಇಲ್ಲ, ನನ್ನ ರೈತ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಈ ಭೀಕರ ಮಳೆಯು ಪ್ರಕೃತಿಯು ನಮ್ಮ ಸಸ್ಯಗಳಿಗೆ ನೀಡಿದ ಅತಿ ದೊಡ್ಡ ವರ. ಪ್ರಕೃತಿ ನೀಡುವ ಈ ಸಣ್ಣ ಬದಲಾವಣೆಗಳ ಹಿಂದೆ ದೊಡ್ಡ ವಿಜ್ಞಾನವೇ ಅಡಗಿದೆ. ನಾವು ಪ್ರಕೃತಿಯನ್ನ ಪ್ರೀತಿಸಿದ್ರೆ ಅದು ನಮಗೆ ಆರೋಗ್ಯಕರ ಆಹಾರವನ್ನ ಸಸ್ಯಗಳು ಮಾತನಾಡಲ್ಲ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈ ಬೇರುಗಳ ಮೂಲಕ ಅವು 0 ಪರಸ್ಪರ ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನ ಕಳಿಸ್ತವೆ. ಅಂದ್ರೆ ಇಡೀ ತೋಟವೇ ಒಂದು ಇಂಟರ್ನೆಟ್ ನೆಟ್ವರ್ಕ್ ಇದ್ದ ಹಾಗೆ.